ಸರ್ ನಮ್ಮ ಪೆನಿ ಸ್ಲಿಂಗ್ ಸೈಜ್ ತುಂಬಾ ಚಿಕ್ಕದಾಗಿದೆ, ಸೆಕ್ಸ್ ಮಾಡಕ್ ಹೋದ್ರೆ ಸೆಕ್ಸ್ ಅಷ್ಟೇ ಸ್ಯಾಟಿಸ್ಫ್ಯಾಕ್ಟರಿ ಮಾಡಕ್ ಆಗ್ತಾ ಇಲ್ಲ. ವೇಟ್ ಗೇನು ಅಥವಾ ಸ್ಥೌಲ್ಯತೆ ಅಥವಾ ಒಬೆಸಿಟಿಗೆ ಸೆಕ್ಸ್ಗೆ ಏನಾದ್ರೂ ಕನೆಕ್ಷನ್ ಇದೆಯಾ? ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲ್, ಆಯುರ್ವೇದಿಕ್ ತಜ್ಞ, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟು. ಇವತ್ತಿನ ವಿಷಯ ಏನಂದ್ರೆ, ಯಾರು ಓಬೇಜ್ ಇದ್ದಾರೆ, ತೂಕ ಜಾಸ್ತಿ ಇದೆ, ಸ್ಥೌಲ್ಯತೆ ಇದೆ, ನಿಮ್ದು 20 ವರ್ಷ ಇದೆ, 25 ವರ್ಷ ಏಜ್ ಇದೆ, ಬಟ್ 100 kg ತೂಕ ಇದೆ, ಆ ಹುಡುಗರು ನಮ್ಮ ಹತ್ರ ಏನು ಮಾಡ್ತಾರೆ, ರೀಸೆಂಟ್ಲಿ ಜಾಸ್ತಿ ಬರ್ತಾ ಇದೆ. ಸರ್ ನಮ್ಮ ಪೆನಿ ಸ್ಲಿಂಗ್ ಸೈಜ್ ತುಂಬಾ ಚಿಕ್ಕದಾಗಿದೆ, ಸೆಕ್ಸ್ ಮಾಡಕ್ ಹೋದ್ರೆ ಸೆಕ್ಸ್ ಅಷ್ಟೇ ಸ್ಯಾಟಿಸ್ಫ್ಯಾಕ್ಟರಿ ಮಾಡಕ್ ಆಗ್ತಾ ಇಲ್ಲ, ಸ್ವಲ್ಪನೇ ಮಾಡಿದ್ರೆ ಸುಸ್ತಾಗ್ತಾ ಇದೆ, ಒಂದು ಅರ್ಧ ಕಿಲೋಮೀಟರ್ ವಾಕ್ ಮಾಡಿದ್ರೆ ಸುಸ್ತಾಗ್ತಾ ಇದೆ. ಸೊ ವೇಟ್ ಗೇನು ಅಥವಾ ಸ್ಥೌಲ್ಯತೆ ಅಥವಾ ಒಬೆಸಿಟಿಗೆ ಸೆಕ್ಸ್ಗೆ ಏನಾದ್ರೂ ಕನೆಕ್ಷನ್ ಇದೆಯಾ? ಡೆಫಿನೆಟ್ಲಿ ಇದೆ. ಯಾರು ತುಂಬ ವೇಟ್ ಇದೆ, ಯಾರಿಗೇನಿದೆ ಅಲ್ಲ, ಆ ಪರ್ಸನ್ನಲ್ಲಿ ಏನಿದೆ, ಸೆಕ್ಸ್ ಪವರ್ ಕಡಿಮೆ ಆಗಿದ್ದಿರುತ್ತೆ. ಯಾಕಂದರೆ ವೇಟ್ ಯಾವಾಗ ಜಾಸ್ತಿ ಆಗಿದಿರುತ್ತೆ ಅಂದರೆ ಬಾಡಿನಲ್ಲಿ, ಬಾಡಿದ ಆಕ್ಸಿಜನ್ ಡಿಮಾಂಡ್ ಜಾಸ್ತಿ ಆಗುತ್ತೆ. ಆಕ್ಸಿಜನ್ ಡಿಮಾಂಡ್ ಯಾವಾಗ ಬಾಡಿ ಜಾಸ್ತಿ ಆಗುತ್ತೆ ನೋಡಿ, ಸೊ ಆಕ್ಸಿಜನ್ ಬಾಡಿದ ಒಂದೊಂದು ಸಣ್ಣ ಸಣ್ಣ ನರಗಳಲ್ಲಿ ಏನಾಗುತ್ತೆ, ಬ್ಲಡ್ ಫ್ಲೋ ಆ ಕಡೆ ಜಾಸ್ತಿ ಹೋಗುತ್ತೆ, ಪೆನಿ ಸೈಡಿಗೆ ಕಡಿಮೆ ಬರೋಕ್ಕಾಗ್ತದೆ. ಅಂದರೆ ಹೊಟ್ಟೆ ಅರೌಂಡ್ ಅವರಿಗೆ ಫ್ಯಾಟ್ ತುಂಬ ಜಾಸ್ತಿ ಆಗಿದ್ದ ಕಡೆಯಿಂದ ಆ ಕೆಳಗಡೆ ಬರುವ ಏನಿದೆಯಲ್ಲ ಕಾಮನ್ ಇಲಿಯಾಕ್ ಆರ್ಟ್ರಿ, ಆ ಇಲಿಯಾಕ್ ಆರ್ಟ್ರಿದಿಂದ ಮತ್ತು ಫರ್ದರ್ ಡಿವೈಡ್ ಆಗಿಬಿಟ್ಟು ಪೆನಲ್ ಆರ್ಟ್ರಿಗೆ ಬ್ಲಡ್ ಬರುತ್ತೆ. ಆ ಬ್ಲಡ್ಗೆ ಸಂಭವ ಏನಾಗುತ್ತೆ, ಇದು ಹೊಟ್ಟೆದು ಒತ್ತಡದಿಂದ ಫ್ಲೋ ಕಡಿಮೆ ಮಾಡಿಬಿಡುತ್ತೆ. ಅವಾಗ ಎರೆಕ್ಷನ್ ಚೆನ್ನಾಗಿ ಬರಲ್ಲ. ಒಂದು ಎರಡನೇದು ಒಬೆಸಿಟಿ ಅಂದರೆ ಒಂದು ಅದು ಏನಿದೆಯಲ್ಲ, ಅದು ಬಾಡಿ ಏನಿದೆಯಲ್ಲ, ಒಂದು ಕಾಯಿಲೆದು ಮನೆ. ಸ್ವಲ್ಪ 100 kg ವೇಟ್ ಇದ್ರೆ ಅವನಿಗೆ ಥೈರಾಯ್ಡ್ ಬಂದೇ ಬಂದಿರುತ್ತೆ, ಶುಗರ್ ಬಂದೇ ಬಂದಿದಿರುತ್ತೆ, ಆಮೇಲೆ BP ಜಾಸ್ತಿ ಆಗಿದಿರುತ್ತೆ. ಸೊ ಅವ್ರು ಶುಗರ್ಗೆ ಮೆಡಿಸಿನ್ ತೊಗೋತಾರೆ, ಥೈರಾಯ್ಡ್ ಮೆಡಿಸಿನ್ ತೊಗೋತಾರೆ, BP ಮೆಡಿಸಿನ್ ತೊಗೋತಾರೆ. ಇವೆಲ್ಲ ಮೆಡಿಸಿನ್ ಏನಾಗುತ್ತೆ, ಬಾಡಿ ಮೇಲೆ ಒಂದು ಸೈಡ್ ಎಫೆಕ್ಟ್ ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ಅವ್ನು 25 ವರ್ಷ ಇದೆ, 30 ವರ್ಷ ಇದೆ ಅನ್ನೋರು ಸೆಕ್ಸ್ ಪವರ್ ಏನೂ ಇರಲ್ಲ. ಸೊ ಅದಕ್ಕೆ ಏನು ಹೇಳ್ತಾರೆ ಅಂದರೆ, ತುಂಬ ಜನ ಆಯುರ್ವೇದದಲ್ಲಿ ಅಷ್ಟ ನಿಂದಿತ ಪುರುಷ ಅಂತ ಹೇಳಿದ್ದಾರೆ. ಅಂದ್ರೆ 8 ಜನ ಇದೇನ ಅವನ ಆರೋಗ್ಯ ಚೆನ್ನಾಗಿರಲ್ಲ. ಅತಿ ಸ್ಥೌಲ್ಯ ಅಂದ್ರೆ ತುಂಬಾನೇ ದಪ್ಪ ಇದ್ದಾರೆ, ಅವರು ಅಷ್ಟ ನಿಂದಿತ್ನಲ್ಲಿ ಇವರೊಂದು. ಆಮೇಲೆ ಮತ್ತೊಬ್ಬರು ಅತಿ ಕೃಶ ಅಂದ್ರೆ ತುಂಬಾನೇ ತಳ್ಳೋಗಿದ್ದಾರೆ, ತುಂಬಾ ಏನಿಲ್ಲ, ಒಂದು ಹೊಡೆದ್ರೆ ಅಲ್ಲೇ ಮಲಗಬೇಕು ಆ ಥರ, ಅದನ್ನು ವರ್ಜಿತ್ ಅಂತ ಪರ್ಸನ್ಗೂ ಏನಾಗಿದೆ, ಅದು ಹಿ ಇಸ್ ನಾಟ್ ಫಿಟ್. ಆಮೇಲೆ ತುಂಬಾ ಒಬ್ಬರೊಬ್ಬರು ಹೈಟ್ ಅತಿ ಜಾಸ್ತಿ ಇರುತ್ತೆ, 7.5 ಅಂತ ಪರ್ಸನ್ನು ಏನಿದೆ ಸೊಸೈಟಿನಲ್ಲಿ ಅನ್ಫಿಟ್ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವ್ನು ಎಲ್ಲೋ ಹೋಗ್ಬೇಕಂದ್ರೂ ಅವ್ನ ಹೈಟ್ ಅವನಿಗೆ ಏನಾಗುತ್ತೆ, ಆತ ತುಂಬಾ ಚಿಕ್ಕ ಇರ್ತಾರೆ, ಒಬ್ಬೊಬ್ರು ಡಾರ್ಫು 2.5-3 feet ಅಂತಾನು ಏನಿದೆ ನಿಂದಿತ ಅಂತ ಹೇಳಿದ್ದಾರೆ. ಆಮೇಲೆ ಒಬ್ಬರೊಬ್ಬರು ತುಂಬಾ ಏನಾಗುತ್ತೆ ಕೆಂಚಿತಿದೆ. ಇದು ನಾ ಏನ್ ಹೇಳ್ತಾ ಇಲ್ಲ, ಆಯುರ್ವೇದದಲ್ಲಿ ಹೇಳ್ತಾ ಇದ್ದೀನಿ. ಅಷ್ಟ ನಿಂದಿತ ಪುರುಷನಲ್ಲಿ ಚರಕ ಸಂಹಿತೆಯಲ್ಲಿ ಅಷ್ಟಕ ಸಂಗ್ರಹದಲ್ಲಿ ಹೇಳಿದಿದೆ, ಅದು ಹೇಳ್ತಾ ಇದ್ದೀನಿ. ಮತ್ತು ಇದರಲ್ಲಿ ನಾವು ಯಾವುದೋ ರೀತಿ ಯಾರಿಗೋ ಸೆಂಟಿಮೆಂಟ್ನ ಹಾರ್ಟ್ ಮಾಡ್ಬೇಕಂತ ನನ್ನ ಉದ್ದೇಶ ಇಲ್ಲ. ಬಟ್ ನೀವು ಇನ್ ಕೇಸ್ ನಿಮಗೆ ಏನಾದ್ರ ವೇಟ್ ಜಾಸ್ತಿ ಇದ್ರೆ ನೀವು ಸ್ವಲ್ಪ ಕಷ್ಟಪಟ್ಬಿಟ್ಟು ಸ್ವಲ್ಪ ಫುಡ್ನಲ್ಲಿ ಕಂಟ್ರೋಲ್ ಮಾಡಿಬಿಟ್ಟು ವೇಟ್ನ ಕಂಟ್ರೋಲ್ ಮಾಡ್ಬೋದು. ಸೊ ಜೊತೆಗೆ ಏನಂದ್ರೆ ತುಂಬ ಬೆಳ್ಳುಗೆ ಯಾವ್ದಿರ್ತಾರಲ್ಲ, ತುಂಬ ಒಬ್ಬೊಬ್ರು ನೋಡಿದ್ರೆ ಸ್ಕಿನ್ ಪೂರ್ತಿ ಈ ಥರ ವೈಟ್ ಇರುತ್ತೆ ನೋಡಿ, ಅವ್ರಿಗೆ ಕೂಡ ನಿಂದಿತ ಅಂತ ಹೇಳಿದ್ದಾರೆ. ಅಥವಾ ತುಂಬಾನೇ ಕಪ್ಪು ಕಲರ್ ಇದೆ, ಅವ್ರಿಗೆ ಕೂಡ ನಿಂದಿತ ಪುರುಷನಲ್ಲಿ ಅಂತ ಹೇಳಿದ್ದಾರೆ, ಅಷ್ಟೊಂದು ನಿಂದಿತ ಪುರುಷನಲ್ಲಿ. ಸೊ ಯಾರು ಒಬೆಸಿಟಿ ಇರ್ತಾರಲ್ಲ, ಸ್ವಲ್ಪ ನಾನು ಹೇಳ್ಕೊಡ್ತೀನಿ ಇವತ್ತು. ಏನಂದ್ರೆ, ಫಸ್ಟು ಡೈಲಿ 1 hour ವಾಕ್ ಮಾಡಿ. ಫುಡ್ನಲ್ಲಿ ಟೋಟಲಿ ಏನಿದೆಯಲ್ಲ, ನಾನ್ ವೆಜ್ಜು, ಸ್ವೀಟ್ಸು ಮತ್ತೆ ಎಲ್ಲ ಅನ್ಹೆಲ್ದಿ ಬೇಕರಿ ಐಟಮ್ಸ್ ಎಲ್ಲ ಸ್ಟಾಪ್ ಮಾಡಬೇಡಿ ಫಸ್ಟ್. ಎರಡನೇದು, ಆದಷ್ಟು ಗ್ರೀನ್ ವೆಜಿಟೇಬಲ್ಸು, ಸಲಾಡ್ಸು, ಆಮೇಲೆ ಲೈಟ್ ಫುಡ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿ. ಅಂದರೆ ಹಸು ಏನಾದ್ರೂ ಐತಂದರೆ ಸ್ವಲ್ಪ ಸಲಾಡ್ ತಿನ್ನಿ, ಹಸುನ ಮ್ಯಾನಿಟರ್ ಆಗುತ್ತೆ, ವೇಟ್ಗೆ ಏನಾಗಲ್ಲ. ಕಂಪಲ್ಸರಿ ಡೈಲಿ 1 hour, ಸಾಯಂಕಾಲ ಒಂದು 1/2 hour ವಾಕು, ಒಂದು ಪರ್ಟಿಕ್ಯುಲರ್ ಡಯಟು ನಮ್ಮ ಹತ್ರ ಬಗ್ಗೆ ಡಯಟ್ ಚಾರ್ಟ್ ಮಾಡಿಕೊಡ್ತೀವಿ. ಅಥವಾ ಯಾವುದೋ ನಿಮ್ಮ ಮನೆ ಹತ್ರ ಡಯಟಿಷಿಯನ್ ಇದ್ದರೆ ಅವ್ರ ಹತ್ರ ಒಂದು ಪರ್ಟಿಕ್ಯುಲರ್ ಚೆನ್ನಾಗಿದ್ದಿದ್ದು ಡಯಟ್ ಚಾರ್ಟ್. ಸುಮ್ಮನೆ 2 ಚಪಾತಿ, 2 ಸ್ಲೈಸು, 2 ಬ್ರೆಡ್ ಅಂತ ಬೋಗಸ್ ಬೇಡ. ನಮ್ಮ ಮನೆಯಲ್ಲಿ ನಾವು ನ್ಯಾಚುರಲಿ ಏನಾಗಿ ನಮ್ದೇನು ಮನೆತನದ ಒಂದು ಫುಡ್ ಇದೆ ಅದೇ ಫುಡ್ ಬೆಳೆಸಿ, ಬಟ್ ಕ್ವಾಂಟಿಟಿ ಕಡಿಮೆ ಮಾಡಿ. ಸ್ಲೋಲಿ ವೇಟ್ನ ಕಂಟ್ರೋಲ್ ಮಾಡಿ. ಒಮ್ಮೆ ಏನಿದೆ 100 kg ನಾವು ಒಮ್ಮೆ 70 kg ಮಾಡೋದು ಬೇಡ. 100ದಿಂದ ಏನಿದೆ 95, 90, 70 ಈ ಥರ ಸ್ಲೋಲಿ ರೆಡ್ಯೂಸ್ ಮಾಡಬೇಕು. ರನ್ನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಯಾರು ವೇಟ್ ಜಾಸ್ತಿ ಇದೆಯಲ್ಲ, ಸ್ಲೋಲಿ ಫಸ್ಟ್ ವಾಕ್ ಮಾಡಿ, ಆಮೇಲೆ ವಿಗ್ರಸ್ ಸ್ವಲ್ಪ ಸ್ಪೀಡ್ ಮಾಡಿ, ಆಮೇಲೆ ರನ್ ಮಾಡಿ, ಅಥವಾ ಸ್ವಿಮ್ಮಿಂಗ್ ಹೋಗಿ, ಸೈಕ್ಲಿಂಗ್ ಮಾಡಿ, ಏನು ಮಾಡಿಬಿಟ್ಟು ವೇಟ್ ರೆಡ್ಯೂಸ್ ಮಾಡಿ. ಯಾಕಂದ್ರೆ ಯಾವರಿಗೆ ನೀವು ವೇಟ್ ರೆಡ್ಯೂಸ್ ಮಾಡಲ್ಲ, ಶುಗರ್ ಬರೋದು ಭಯ ಜಾಸ್ತಿ, BP ಬರೋದು ಭಯ ಜಾಸ್ತಿ, ಥೈರಾಯ್ಡ್ ಬರೋದು ಭಯ ಜಾಸ್ತಿ, ಆಮೇಲೆ ಇದು ಸೆಕ್ಸ್ ಪವರ್ ಕಡಿಮೆ ಆಗಿರುತ್ತೆ. ಯಾರು ದಪ್ಪ ಇದ್ದಾರೆ ಅವ್ರಿಗೆ ಸೆಕ್ಸ್ ಪವರ್ ಕಡಿಮೆ ಇದ್ದೇ ಇರುತ್ತೆ. ಇನ್ ಕೇಸ್ ಇದ್ರೆ ಏನು ಮಾಡ್ಬೇಕು ಸರ್, ನಮ್ಮ ಹತ್ರ ಬನ್ನಿ, ಸ್ವಲ್ಪ ನಾನು ಆಯಿಲ್ ಕೊಡ್ತೀನಿ ನಿಮಗೆ, ಆ ಏರಿಯಾನಲ್ಲಿ ಆಯಿಲ್ ಮಸಾಜ್ ಮಾಡ್ಕೊಳ್ಳಿ,
ಸ್ವಲ್ಪ ಟ್ಯಾಬ್ಲೆಟ್ ಕೊಡ್ತೀನಿ, ಅದು ಟ್ಯಾಬ್ಲೆಟ್ ಯೂಸ್ ಮಾಡಿ. ಮತ್ತು ನಿಮ್ಮ ವೇಟ್ ಲಾಸ್ಗೆ ನಾನು ಒಂದು ಚಾರ್ಟ್ ಹಾಕ್ಕೊಡ್ತೀನಿ. ಮಂತ್ಲಿ ನನ್ನ ಹತ್ರ ಬರಬೇಕು. 6 ತಿಂಗಳ ಪ್ರೊಸೆಸ್ನಲ್ಲಿ ನಿಮ್ಮ ಆಲ್ಮೋಸ್ಟ್ ಏನಿದೆ 15 20 kg ವೇಟ್ ರೆಡ್ಯೂಸ್ ಮಾಡ್ಕೊಡ್ತೀನಿ. ಯಾಕಂದರೆ ಸ್ಥೌಲ್ಯತೆ ಏನಿದೆಯಲ್ಲ ಅದು ಒಂದು ದೊಡ್ಡ ಕಾಯಿಲೆ ಇಲ್ಲ, ಕಾಯಿಲೆದ ಮನೆ ಅದು. ಸೊ ಅದು ಕಂಟ್ರೋಲ್ ಮಾಡಿದ್ರೆ ಇವೆಲ್ಲ ಸೆಕ್ಸ್ ಚೆನ್ನಾಗಿರುತ್ತೆ, ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ, ನಿಮ್ಮ ಏನಿರುತ್ತೆ ಓವರ್ ಆಲ್ ಬಾಡಿದ ಹೆಲ್ತ್ ಚೆನ್ನಾಗಿರುತ್ತೆ, ಹಾರ್ಟ್ ಚೆನ್ನಾಗಿರುತ್ತೆ, ಕಿಡ್ನಿ ಚೆನ್ನಾಗಿರುತ್ತೆ, ಲಿವರ್ ಚೆನ್ನಾಗಿರುತ್ತೆ. ಅದಕ್ಕೆ ವೇಟ್ನ ಕಂಟ್ರೋಲ್ ಮಾಡಲೇಬೇಕು. ಇನ್ ಕೇಸ್ ನಿಮಗೆ ವೇಟ್ ಜಾಸ್ತಿ ಏನಾದರೂ ಇದ್ದರೆ ನೇರವಾಗಿ ನನಗೆ ಸಂಪರ್ಕ ಮಾಡ್ಬೋದು. ಧನ್ಯವಾದ.